ಪ್ರೇಸ್ ದ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ರಾತ್ರಿ ಕಾಲ ಕರ್ತನು ಹೇಳುವ ಒಂದೆರಡು ಆಲೋಚನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಿಂತೆ ಮಾಡಬೇಡ್ರಿ. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಅವರು ಹೇಳಿದಂಥ ಒಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಚಿಂತೆ ಮಾಡಬೇಡಿ ಅಂತ. ಯಾವುದರ ಕುರಿತು ಕೂಡ ಚಿಂತೆ ಮಾಡಬೇಡಿ. ಅವರು ಒಂದು ಉದಾಹರಣೆಯನ್ನು ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ. ನೀವು ನೋಡಿರ್ತೀರ, ಆಕಾಶದಲ್ಲಿ ಹಕ್ಕಿಗಳು ಹಾರಾಡೋದನ್ನು ನೋಡಿರ್ತೀರ ಅಲ್ವಾ? ಅವುಗಳ ಬಗ್ಗೆ ಒಂದು ವರ್ಣನೆಯನ್ನು ಯೇಸು ಸ್ವಾಮಿ ಮಾಡ್ತಾರೆ. ಅವು ಬಿತ್ತುವುದಿಲ್ಲ ಮತ್ತು ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಅಂತ. ಆದರೂ ಕೂಡ ಪರಲೋಕದ ತಂದೆಯಾದ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ನೀವು ಈ ಮಾತನ್ನು ಒಪ್ಕೊಳ್ತೀರಾ? ಪಕ್ಷಿಗಳು ತುಂಬಿಟ್ಕೊಂಡದನ್ನು ತೋರಿಸ್ತೀರಾ ಎಲ್ಲಾದರೂ? ಸಾಧ್ಯ ಇಲ್ಲ. ಒಂದು ವೇಳೆ ಇಲಿಗಳು, ಹೆಗ್ಗಣಗಳು ತುಂಬಿಟ್ಕೊಂಡಿದ್ದನ್ನು ನಾವು ನೋಡ್ತೇವೆ ಅಲ್ವಾ? ಇರುವೆಗಳು ಕೂಡ ತುಂಬಿಟ್ಕೊಳ್ತೇವೆ. ಆದರೆ ಆಕಾಶದ ಪಕ್ಷಿಗಳಿಗೆ ರೆಕ್ಕೆಗಳಿದೆ ಹಾರಾಡಲಿಕ್ಕೆ. ಆದರೆ ಕಣಜಲದಲ್ಲಿ ತುಂಬಿಟ್ಕೊಳ್ಳುವಂಥ ಸಾಮರ್ಥ್ಯ ಅವುಗಳಿಗೆ ದೇವರು ಕೊಟ್ಟಿಲ್ಲ. ಆದರೆ ಅವುಗಳಿಗೆ ಬೇಕಾದ ಆಹಾರವನ್ನು ದೇವರು ತಕ್ಕ ಕಾಲದಲ್ಲಿ ಕೊಡ್ತಾ ಇದ್ದಾರೆ. ಅದು ನಾವು ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕು. ಅದೇ ರೀತಿ ಅಡವಿಯ ಹೂಗಳು ಅದೆಷ್ಟು ಚಂದದ ಬಣ್ಣ. ಅದಕ್ಕೆ ಯಾರಾದರೂ ನೀರು ಹಾಕ್ತಾರಾ, ಗೊಬ್ಬರ ಹಾಕ್ತಾರಾ? ಇಲ್ಲ. ಅದನ್ನು ಆಗಿನ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರಪಂಚವನ್ನು ಆಳಿದ ಒಬ್ಬ ರಾಜ ಇದ್ದಾನೆ. ಆತ ದಾವಿದನ ಪುತ್ರ, ಸೊಲೊಮೋನ್ ಅಂತೇಳಿ ಆತನ ಹೆಸರು. ಆತ ಇಡೀ ಪ್ರಪಂಚದ ಎಲ್ಲ ವೈಭವ ಆತನಿಗೆ ಇತ್ತು. ಆತನ ಕಾಲದಲ್ಲೇ ತೋಟಗಳು, ಸರೋವರಗಳಂತೆ, ಕೈತೋಟಗಳಂತೆ, ಉದ್ಯಾನವನಗಳಂತೆ ಕಟ್ಟಿದ್ದು. ಮತ್ತು ಕೂಲಿ ಆಳು, ಗುಲಾಮರು, ಇವರೆಲ್ಲ ಹುಟ್ಟು ಗುಲಾಮರವರೆಲ್ಲ ಉಂಟಾದದೇ ಅವತ್ತೇ. ನೀವು ಸೊಲೊಮೋನನ ಒಂದು ಗ್ರಂಥ ಓದಿದರೆ ಅದರಲ್ಲಿ ತಿಳುವಳಿಕೆ ಆಗುತ್ತೆ. ಆದರೂ ಕೂಡ ಆ ಸೊಲೊಮೋನನಿಗೆ ಇದ್ದ ವೈಭವವನ್ನು ನಾವು ವರ್ಣಿಸೋಕ್ಕೆ ಆಗೋದಿಲ್ಲ. ಈಗ ನಮ್ಮ ಉದ್ಯಾನವನ, ಬ್ಯಾಂಗ್ಳೂರು ಆ ಉದ್ಯಾನವನ ಅದೆಲ್ಲ ನೋಡಿದ್ರೆ ಅಷ್ಟು ನಾವು ಕಣ್ಣು ತುಂಬಿಕೊಂಡು ವರ್ಷ ವರ್ಷ ಹೋಗಿ ನೋಡ್ಕೊಂಡು ಬರೋಕ್ಕೆ ಆಸೆ ಪಡ್ತೀವಿ ಅಲ್ವಾ? ಯಾರು ತಾನೇ ಉದ್ಯಾನವನಗಳನ್ನು ನೋಡೋದಿಲ್ಲ? ಆದರೆ ಕರ್ತನು ಹೇಳೋ ಮಾತನ್ನು ಗಮನಿಸ್ರಿ. ಸೊಲೊಮೋನನಿಗಿದ್ದಂಥ ಉದ್ಯಾನವನಗಳು, ಆತನಿಗಿದ್ದಂಥ ಸೌಂದರ್ಯ, ಪ್ರಕೃತಿ, ಆತ ಮಾಡಿದ ಆತನ ಒಂದು ರಾಜ್ಯ ಆಡಳಿತ ಎಲ್ಲ ನೋಡಿಬಿಟ್ರೆ, ಸೊಬಗು ನೋಡಿದ್ರೆ ತುಂಬ ಸುಂದರ, ಸೌಂದರ್ಯ ಆ ರೀತಿ ಮಾಡಿಟ್ಕೊಂಡಿದ್ದ. ಬೇಕಷ್ಟು ಹೆಂಡತಿಯರನ್ನೆಲ್ಲ ಇಟ್ಕೊಂಡಿದ್ದ, ಉಪಪತ್ನಿಯರನ್ನ ಇಟ್ಕೊಂಡಿದ್ದ. ಆತನಿಗೆ ಇಲ್ಲದೆ ಇರೋದು ಒಂದು ಇರಲಿಲ್ಲ. ಆದರೆ ಅಲ್ಲಿ ಇದ್ದಂಥ ಒಂದು ಕಾರ್ಯವನ್ನು ಕರ್ತನು ಹೇಳ್ತಾನೆ. ಅದಕ್ಕಿಂತಲೂ ಕೂಡ ಅಡವಿಯ ಹೂಗಳಿಗೆ ಚಂದಗಳಿವೆ ಅಂತ. ಯಾಕೆ ದೇವರು ಅಷ್ಟು ಚಂದ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅದು ಕರ್ತನ ಒಂದು ಕೃಪೆ, ಅಥವಾ ಹೇಳೋಕ್ಕಿಂತ ಮಹಿಮೆ ಅಂತಲೇ ಹೇಳ್ಬೋದು. ಆತನಿಗೆ ಯಾವುದು ಕೂಡ ಸಾಧ್ಯ. ಅದರಿಂದ ಕರ್ತನು ಒಂದು ನಮಗೆ ಉದಾಹರಣೆ ಹೇಳೋದಕ್ಕಿಂತನೂ ಒಂದು ಸಹಾಯದ ಮಾತು ನಮಗೆ ಹೇಳಿಕೊಡ್ತಿದ್ರೆ, ಚಿಂತೆ ಮಾಡಬೇಡ್ರಿ. ನೋಡಿ, ಮತ್ತಾಯನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಓದಲಿಕ್ಕೆ ಬಯಸ್ತೇನೆ. ಈ ಕಾರಣದಿಂದ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗಿಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ನಾನು ಕೆಳಗಡೆ ಇನ್ನೂ ಓದ್ಕೊಂಡು ಬರಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು, ಏನು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ. ಮತ್ತು ಇವುಗಳ ಬಗ್ಗೆ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ಪ್ರೀತಿಯ ಆತ್ಮೀಯ ನನ್ನ ಸಹೋದರ ಸಹೋದರಿಗಳೇ, ಸ್ನೇಹಿತರೆ, ಈ ಒಂದು ವಾಕ್ಯವನ್ನು ಕೇಳ್ಕೊಳ್ತಿರುವ ಎಲ್ಲ ದೇವಜನಗಳೇ, ನಾನು ಹೇಳಲಿಕ್ಕೆ ಬಯಸ್ತೇನೆ.